FD ಕೂಡ ಮಾಡ್ತೀವಿ. ಇದೆಲ್ಲ ಯಾಕೋಸ್ಕರ ಮಾಡ್ತೀವಿ? ನಮ್ಮ ಕುಟುಂಬದ ಸುಖಕ್ಕೋಸ್ಕರ. ಏನು ವಿಲ್ ಅನ್ನ ಯಾರು ಮಾಡಬೇಕು? ವಿಲ್ ಬರೀಲಿಲ್ಲ ಅಂದ್ರೆ ನಿಜವಾಗ್ಲೂ ಏನಾಗುತ್ತೆ? ನಾವು ಬಿಟ್ಟು ಹೋಗೋ ಆಸ್ತಿಗಿಂತ ನಾವು ಬಿಟ್ಟು ಹೋಗೋ ನೆಮ್ಮದಿ ಹೆಚ್ಚು ಮೌಲ್ಯವಾದದ್ದು ಅಂತ ಅನ್ಸುತ್ತೆ. ಸರಿಯಾದ ಮಾಹಿತಿಯೊಂದಿಗೆ ಬಿಲ್ ಅನ್ನು ತಯಾರಿಸಿ, ಹಾಗೆ ನಿಮ್ಮ ಕುಟುಂಬದ ಭವಿಷ್ಯವನ್ನ ಸುರಕ್ಷಿತಗೊಳಿಸಿ. ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದು ಒಂದು ಮನೆ ಕಟ್ತೀವಿ, ಅಥವಾ ಒಂದು ಸೈಟ್ ತಗೋತೀವಿ, ಅಥವಾ ಸಣ್ಣ ಪುಟ್ಟ ಉಳಿತಾಯ ಮಾಡಿ ಬ್ಯಾಂಕಲ್ಲಿ FD ಕೂಡ ಮಾಡ್ತೀವಿ. ಇದೆಲ್ಲ ಯಾಕೋಸ್ಕರ ಮಾಡ್ತೀವಿ? ನಮ್ಮ ಕುಟುಂಬದ ಸುಖಕ್ಕೋಸ್ಕರ, ನಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ, ಹೌದಲ್ಲ? ಆದರೆ ಅನ್ಫಾರ್ಚುನೇಟ್ಲಿ ನಾವೇನಾದರೂ ವಿಲ್ ಬರೀದೆ ಮರಣ ಹೊಂದಿದ್ರೆ ಈ ಎಲ್ಲ ಆಸ್ತಿಗಳು ಏನಾಗುತ್ತೆ? ಆ ಎಲ್ಲ ಆಸ್ತಿಗಳು ನೀವು ಬಯಸಿದ ವ್ಯಕ್ತಿಗೆ ಹೋಗುತ್ತಾ, ಅಥವಾ ಈ ಆಸ್ತಿಯಲ್ಲಿ ಕಾನೂನಿನ ನಿರ್ಧಾರ ಅಂತಿಮವಾಗುತ್ತಾ? ಹಾಗಾದ್ರೆ ವಿಲ್ ಅಂದ್ರೆ ಏನು? ವಿಲ್ ಅನ್ನ ಯಾರು ಮಾಡಬೇಕು? ವಿಲ್ ಬರೀಲಿಲ್ಲ ಅಂದ್ರೆ ನಿಜವಾಗ್ಲೂ ಏನಾಗುತ್ತೆ? ಒಂದು ಸಿಂಪಲ್ ಆದಂಥ ವಿಲ್ ನಿಮ್ಮ ಕುಟುಂಬವನ್ನ ಹೇಗೆ ರಕ್ಷಣೆ ಮಾಡುತ್ತೆ? ಎಲ್ಲ ಪ್ರಶ್ನೆಗೆ ಉತ್ತರವನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ವಿಲ್ ಮಾಡೋದು ಕೇವಲ ಶ್ರೀಮಂತರಿಗೋಸ್ಕರ ಅಲ್ಲ, ಕುಟುಂಬ ಇರುವಂತಹ ಪ್ರತಿಯೊಬ್ಬ ಜವಾಬ್ದಾರಿಯುತ ವ್ಯಕ್ತಿಗೋಸ್ಕರ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲು ವಿಲ್ ಅಂದ್ರೆ ಏನು ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ವಿಲ್ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಮರಣ ಹೊಂದಿದ ನಂತರ ತನ್ನ ಪ್ರಾಪರ್ಟಿ, ಹೌಸ್, ಲ್ಯಾಂಡ್, ಮನಿ ಅಥವಾ ತನ್ನದು ಅಂತ ಇರುವಂತಹ ಎಲ್ಲಾ ಆಸ್ತಿಗಳು ಯಾರಿಗೆ ಸೇರಬೇಕು ಅಂತ ತನ್ನ ಸ್ವ ಇಚ್ಛೆಯಿಂದ ಕಾನೂನುಬದ್ಧವಾಗಿ ಬರೆಯುವಂತ ಒಂದು ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈ ಮನೆ ನನ್ನ ಮಗನಿಗೆ ಸೇರ್ಬೇಕು, ಈ ಜಮೀನು ನನ್ನ ಮಗಳಿಗೆ ಸೇರ್ಬೇಕು, ಅಥವಾ ಈ ಹಣ ನನ್ನ ಪತ್ನಿಗೆ ಸೇರ್ಬೇಕು ಅಂತ ಸ್ಪಷ್ಟವಾಗಿ ಬರೆಯೋದು. ವಿಲ್ ಅಂದ್ರೆ ಕೇವಲ ಒಂದು ದಾಖಲೆ ಅಲ್ಲ, ನಿಮ್ಮ ಕುಟುಂಬದ ಭವಿಷ್ಯವನ್ನ ಸುರಕ್ಷಿತಗೊಳಿಸುವ ನಿಮ್ಮ ಕೊನೆಯ ಹೊಣೆಗಾರಿಕೆ ಅಂದ್ರೆ ತಪ್ಪಾಗುವುದಿಲ್ಲ. ಒಮ್ಮೆ ಯೋಚನೆ ಮಾಡಿ, ನೀವು ಜೀವನ ಪೂರ್ತಿ ದುಡಿದು ಸಂಪಾದನೆ ಮಾಡಿದಂತಹ ಭೂಮಿ, ಮನೆ, ಹಣ ಹಾಗೆ ಆಸ್ತಿಗಳು ನಿಮ್ಮ ನಂತರ ಯಾರಿಗೆ ಸಿಗ್ಬೇಕು ಅನ್ನೋದನ್ನ ನೀವೇನಾದ್ರೂ ಬರೀದೇ ಹೋದ್ರೆ, ಅಥವಾ ವಿಲ್ ಏನಾದ್ರೂ ಮಾಡದೆ ಹೋದ್ರೆ ಮುಂದೆ ಆ ಎಲ್ಲ ಆಸ್ತಿಗಳು ಏನಾಗ್ಬಹುದು? ವಿಲ್ ಬರ್ದಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಎಲ್ಲಾ ಆಸ್ತಿಯನ್ನ ಇಂಡಿಯನ್ ಸಕ್ಸೆಷನ್ ಲಾ ಪ್ರಕಾರ ಹಂಚುವಂತ ಪ್ರಕ್ರಿಯೆ ನಡೆಯುತ್ತೆ. ಇಂಡಿಯನ್ ಸಕ್ಸೆಷನ್ ಲಾ ಅಂದ್ರೆ ಒಬ್ಬ ವ್ಯಕ್ತಿ ವಿಲ್ ಇಲ್ಲದೆ ಏನಾದ್ರೂ ಮರಣ ಹೊಂದಿದ್ರೆ ಅವರ ಆಸ್ತಿಯನ್ನ ಕಾನೂನು ಪ್ರಕಾರ ಯಾರಿಗೆ ಹಂಚಬೇಕು ಅನ್ನೋದನ್ನ ನಿರ್ಧರಿಸುವಂತ ಕಾನೂನು. ಇಂಥ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಕುಟುಂಬದ ಸದಸ್ಯರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಹಾಗೆ ಕೋರ್ಟ್ ಕೇಸಸ್ ಕೂಡ ಆರಂಭ ಆಗ್ಬೋದು. ಅಪ್ಪ ನಾನು ಕೊಡ್ತೀನಿ ಅಂತ ಹೇಳಿದ್ರು, ಈ ಮನೆ ನಂದು. ಇಂಥ ಮಾತುಗಳು ಕುಟುಂಬದ ಸಂಬಂಧವನ್ನೇ ಹಾಳು ಮಾಡಬಹುದು. ಆದ್ರೆ ಒಂದು ಸರಳ ವಿಲ್ ಇದ್ರೆ ಆಸ್ತಿ ಯಾರಿಗೆ ಹೋಗ್ಬೇಕು ಅನ್ನೋದು ಸ್ಪಷ್ಟವಾಗಿರುತ್ತೆ. ಇದ್ರ ಜೊತೆಗೆ ಅನಗತ್ಯ ಜಗಳ, ಸಮಯದ ವ್ಯರ್ಥ ಹಾಗೆ ಕೋರ್ಟ್ ಸುತ್ತಾಟನೂ ಕೂಡ ತಪ್ಪಿಸಬಹುದು, ಹೌದಲ್ವಾ? ನಾವು ಬಿಟ್ಟು ಹೋಗೋ ಆಸ್ತಿಗಿಂತ ನಾವು ಬಿಟ್ಟು ಹೋಗೋ ನೆಮ್ಮದಿ ಹೆಚ್ಚು ಮೌಲ್ಯವಾದದ್ದು ಅಂತ ಅನ್ಸುತ್ತೆ. ಆದ್ರಿಂದ ಒಂದು ವಿಲ್ ಬರೆಯೋದು ಕೇವಲ ಕಾನೂನು ಕ್ರಮ ಅಲ್ಲ, ನಿಮ್ಮ ಕುಟುಂಬಕ್ಕೆ ನೀವು ನೀಡುವಂತಹ ಜವಾಬ್ದಾರಿಯ ನಿರ್ಧಾರ ಆಗಿರುತ್ತೆ, ಹೌದಲ್ವಾ? ಒಂದು ವಿಲ್ ನಿಮ್ಮ ಆಸ್ತಿಯನ್ನು ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಫ್ಯೂಚರ್ ಅನ್ನು ಕೂಡ ಸುರಕ್ಷಿತಗೊಳಿಸುತ್ತೆ. ಹಾಗಾದ್ರೆ ವಿಲ್ ಇದ್ರೆ ಏನೆಲ್ಲ ಲಾಭಗಳಿವೆ? ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಿಮ್ಮ ಪ್ರಾಪರ್ಟಿ ನಿಮ್ಮ ವಿಶ್ ಪ್ರಕಾರ ಸರಿಯಾದ ವ್ಯಕ್ತಿಗೆ ತಲುಪುತ್ತೆ. ಎರಡನೇದಾಗಿ, ಫ್ಯಾಮಿಲಿ ಡಿಸ್ಪ್ಯೂಟ್ ಹಾಗೆ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಕೋರ್ಟ್ ಕೇಸಸ್ ಹಾಗೆ ಲೀಗಲ್ ಕಾಂಪ್ಲಿಕೇಶನ್ಸ್ ಆಗುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ನಿಮ್ಮ ಜೀವನ ಸಂಗಾತಿ ಹಾಗೆ ಮಕ್ಕಳ ಭವಿಷ್ಯ ಹೆಚ್ಚು ಸೆಕ್ಯೂರ್ ಆಗಿರುತ್ತೆ. ಅದರ ಜೊತೆಗೆ ನೀವು ಜೀವನ ಪೂರ್ತಿ ದುಡಿದು ಸಂಪಾದನೆ ಮಾಡಿದಂತಹ ಆಸ್ತಿಗೆ ನಿಮ್ಮ ನಿರ್ಧಾರವೇ ಅಂತಿಮವಾಗಿರುತ್ತೆ. ಇಲ್ಲಿ ಒಂದು ವಿಷಯನ ಗಮನಿಸಬೇಕು, ವಿಲ್ ಅನ್ನ ಜೀವನದಲ್ಲಿ ಯಾವಾಗ ಬೇಕಾದ್ರೂ ಬದಲಾಯಿಸಬಹುದು. ಹೊಸ ವಿಲ್ ಏನಾದ್ರೂ ಮಾಡಿದ್ರೆ ಸಾಮಾನ್ಯವಾಗಿ ನಂತರದ ವಿಲ್ಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ಆದ್ರಿಂದ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನ ನೀವು ನವೀಕರಣ ಮಾಡಬಹುದು. ವಿಲ್ ಕೇವಲ ಒಂದು ಲೀಗಲ್ ಡಾಕ್ಯುಮೆಂಟ್ ಅಲ್ಲ, ಅದು ನಿಮ್ಮ ಕುಟುಂಬಕ್ಕೆ ನೀವು ಬಿಟ್ಟು ಹೋಗುವ ನೆಮ್ಮದಿ, ಪ್ರೀತಿ ಹಾಗೆ ಜವಾಬ್ದಾರಿಯ ಸಂಕೇತ ಅಂದ್ರೆ ತಪ್ಪಾಗುವುದಿಲ್ಲ.
ಈಗ ವಿಲ್ ಮಾಡುವಾಗ ಏನೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಹೆಸರು, ಪ್ರಾಪರ್ಟಿ ಡೀಟೇಲ್ಸ್ ಹಾಗೆ ಬೆನಿಫಿಷರೀಸ್ ಯಾರು ಅನ್ನೋ ಮಾಹಿತಿಯನ್ನ ಸ್ಪಷ್ಟವಾಗಿ ಬರೀಬೇಕು. ಎರಡನೇದಾಗಿ ವಿಲ್ ಮೇಲೆ ನಿಮ್ಮ ಸಿಗ್ನೇಚರ್ ಇರಲೇಬೇಕು. ಮೂರನೇದಾಗಿ ಯಾರಾದ್ರೂ ಇಬ್ರು ವಿಟ್ನೆಸ್ ಸಹಿ ಮಾಡಿದ್ರೆ ಆ ವಿಲ್ಗೆ ಹೆಚ್ಚು ವಿಶ್ವಾಸಾರ್ಹತೆ ಇರುತ್ತೆ. ನಾಲ್ಕನೇದಾಗಿ ವಿಲ್ ಬರೆಯುವಾಗ ಯಾವುದಾದ್ರೂ ಅನುಮಾನಗಳಿದ್ರೆ ಕಾನೂನು ತಜ್ಞರ ಸಲಹೆ ಪಡೆಯೋದು ಉತ್ತಮ. ನೋಡಿದ್ರಲ್ಲ, ವಿಲ್ ಬರೆಯುವಂತ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಅಂತ. ಒಂದು ಸ್ಪಷ್ಟವಾದ ವಿಲ್ ನಾಳೆಯ ದೊಡ್ಡ ಸಮಸ್ಯೆಗಳನ್ನ ತಪ್ಪಿಸಬಹುದು. ಆದ್ರಿಂದ ಸರಿಯಾದ ಮಾಹಿತಿಯೊಂದಿಗೆ ವಿಲ್ ಅನ್ನು ತಯಾರಿಸಿ ಹಾಗೆ ನಿಮ್ಮ ಕುಟುಂಬದ ಭವಿಷ್ಯವನ್ನ ಸುರಕ್ಷಿತಗೊಳಿಸಿ. ಒಬ್ಬ ಸಿಂಗಲ್ ಪರ್ಸನ್ ಅಂದ್ರೆ ಮದುವೆ ಆಗದವರು, ಮಕ್ಕಳಿಲ್ಲದವರು ವಿಲ್ ಬರೀದೆ ಏನಾದ್ರೂ ಮರಣ ಹೊಂದಿದ್ರೆ ಅವರ ಆಸ್ತಿ ಯಾರಿಗೆ ಹೋಗುತ್ತೆ ಅನ್ನೋದು ಅವರ ವೈಯಕ್ತಿಕ ಪರಿಸ್ಥಿತಿ ಹಾಗೆ ಅನ್ವಯಿಸುವ ಉತ್ತರಾಧಿಕಾರಿ ಕಾನೂನುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ ಅವರು ವಿಲ್ ಬರೆದಿದ್ರೆ ಅದರಲ್ಲಿ ಯಾರ ಹೆಸರಿರುತ್ತೋ ಅಂಥ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಆಸ್ತಿ ಹೋಗುತ್ತೆ. ವಿಲ್ ಇಲ್ದಿದ್ರೆ ಅವರ ಕಾನೂನುಬದ್ಧ ಉತ್ತರಾಧಿಕಾರಿಗಳಿಗೆ, ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಆಗಿರ್ಬೋದು, ಬ್ರದರ್ಸ್ ಅಥವಾ ಸಿಸ್ಟರ್, ಹಾಗೆ ಅನ್ವಯಿಸುವಂತ ಕಾನೂನಿನ ಪ್ರಕಾರ ಇತರ ಸಂಬಂಧಿಕರು ಯಾರಿರ್ತಾರೋ ಅವರಿಗೆ ಆ ಆಸ್ತಿ ಹೋಗುತ್ತೆ. ಇನ್ ಕೇಸ್ ಕಾನೂನುಬದ್ಧ ಉತ್ತರಾಧಿಕಾರಿಗಳೇ ಇಲ್ಲದಂತ ಅಪರೂಪದ ಸಂದರ್ಭಗಳಲ್ಲಿ ಅನ್ವಯಿಸುವಂತ ಕಾನೂನಿನ ಪ್ರಕಾರ ಈ ಎಲ್ಲಾ ಆಸ್ತಿಗಳು ಸರ್ಕಾರಕ್ಕೆ ಸೇರಬಹುದು. ಸಿಂಗಲ್ ಪರ್ಸನ್ ಆಗಿದ್ರೂ ವಿಲ್ ಬರೆಯುವುದು ತುಂಬಾನೇ ಮುಖ್ಯ. ಇಲ್ದಿದ್ರೆ ಅವರ ಆಸ್ತಿ ಅವರ ಇಚ್ಛೆಯಂತೆ ಅಲ್ಲ, ಅನ್ವಯಿಸುವ ಕಾನೂನುಗಳ ಪ್ರಕಾರ ಕಾನೂನುಬದ್ಧ ಉತ್ತರಾಧಿಕಾರಿಗಳಿಗೆ ಹಂಚಿಕೆ ಆಗುತ್ತೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ಮುಖ್ಯ ವಿಷಯ ಏನಂದ್ರೆ, ಭಾರತದಲ್ಲಿ ಉತ್ತರಾಧಿಕಾರದ ನಿಯಮಗಳು ವ್ಯಕ್ತಿಯ ಧರ್ಮ ಅಥವಾ ವೈಯಕ್ತಿಕ ಪರಿಸ್ಥಿತಿಯನ್ನ ಅವಲಂಬಿಸಿ ಬದಲಾಗಬಹುದು. ಕೊನೆಯದಾಗಿ ನನ್ನ ಕಡೆಯಿಂದನೂ ಒಂದು ಕಿವಿ ಮಾತು. ನಾವು ಬದುಕಿರುವಾಗ ಕುಟುಂಬಕ್ಕೋಸ್ಕರ ದುಡಿತೀವಿ, ಆದ್ರೆ ನಮ್ಮ ನಂತರವೂ ನಮ್ಮ ಕುಟುಂಬ ಸಂತೋಷವಾಗಿ ಒಗ್ಗಟ್ಟಾಗಿ ಬದುಕಬೇಕು ಅಂದ್ರೆ ಇವತ್ತೇ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಒಂದು ವಿಲ್ ಕೇವಲ ಆಸ್ತಿಯನ್ನ ಹಂಚೋದಿಲ್ಲ, ಸಂಬಂಧಗಳನ್ನ ಕಾಪಾಡುತ್ತೆ, ಜಗಳಗಳನ್ನ ಕಡಿಮೆ ಮಾಡುತ್ತೆ, ಹಾಗೆ ನಿಮ್ಮ ಪ್ರೀತಿಯನ್ನ ಮುಂದಿನ ತಲೆಮಾರಿಗೂ ತಲುಪಿಸುತ್ತೆ. ಸಂಪತ್ತು ಎಷ್ಟು ಬಿಟ್ಟು ಹೋಗ್ತೀವಿ ಅನ್ನೋದಕ್ಕಿಂತ ಕುಟುಂಬ ಎಷ್ಟು ಒಗ್ಗಟ್ಟಾಗಿ ಉಳಿಯುತ್ತೆ ಅನ್ನೋದು ತುಂಬಾ ಮುಖ್ಯ. ಆಸ್ತಿಯನ್ನ ಬಿಟ್ಟು ಹೋಗೋದು ಸುಲಭ, ಆದ್ರೆ ಕುಟುಂಬಕ್ಕೆ ನೆಮ್ಮದಿಯನ್ನ ಬಿಟ್ಟು ಹೋಗೋದು ನಿಜವಾದ ಜವಾಬ್ದಾರಿ. ಏನಂತೀರಾ? ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಂತಹ ಯೂಸ್ಫುಲ್ ವಿಡಿಯೋಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.